ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳ ನಡುವೆ ಕುರ್ಚಿ ಕದನ ನಡೀತಾ ಇದ್ರೆ ಇತ್ತ ಜನ ರಸ್ತೆ ಗುಂಡಿಗೆ ಬಿದ್ದು ಪ್ರತಿದಿನವೂ ಕೂಡ ಸಾವು ನೋವು ನಾವು ನೋಡ್ತಾನೆ ಇದ್ದೇವೆ. ಜನರು ರಸ್ತೆ ಗುಂಡಿಯಿಂದಾಗಿ ಎದುರಿಸುತ್ತಿರುವಂತಹ ಪರಿಪಾಟಲು ಹೇಳಲಿಕ್ಕೆ ಅಸಾಧ್ಯ. ಮುಖ್ಯಮಂತ್ರಿಗಳು ಗಡುವು ಕೊಟ್ಟರು, ಡಿಸಿಎಂ ಗಡುವು ಕೊಟ್ಟರು, ಏನೂ ಪ್ರಯೋಜನ ಇಲ್ಲ. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಈಗ ಕುರ್ಚಿ ಕಾದಾಟ ಮಾಡ್ತಾ ಇದ್ದಾರೆ. ಗ್ರೇಟರ್ ಗುಂಡಿಯೂರಾಯ್ತ ಬೆಂಗಳೂರಿನ ರಸ್ತೆಗಳು ಗುಂಡಿಮಯವಾಗಿದೆ. ಸವಾರರು ತಾವು ರಸ್ತೆಯಲ್ಲಿ ಓಡಾಡೋದಕ್ಕೆ ಹರಸಾಹಸ ಪಡ್ತಾರೆ. ರಿಪಬ್ಲಿಕ್ ಕನ್ನಡದಿಂದ ಗುಂಡಿ ಮುಚ್ಚಿ ಮೆಗಾ ಅಭಿಯಾನ ನಿರಂತರವಾಗಿ ನಾವು ಸುದ್ದಿಯನ್ನು ಮಾಡ್ತಾನೆ ಇದ್ದೀವಿ. ಆದರೆ ಈ ಅಧಿಕಾರಿಗಳು, ಈ ಸರ್ಕಾರ ಮಾತ್ರ ಮಾತಿಗೆ ಮಾತ್ರ ನಾವು ಮುಚ್ಚುತ್ತೀವಿ ಅಂತ ಹೇಳ್ತಾರೆ. ಕೆಲ ಕಡೆಗಳಲ್ಲಿ ನಾಮಕಾವಸ್ಥೆಗೆ ಟಾರ್ ಹಾಕಿದ್ದಾರೆ, ಅದೆಲ್ಲ ಕಿತ್ತು ಬರ್ತಾ ಇದೆ. ಇದು ನಂದಿನಿ ಲೇಔಟ್, ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಕಂಡು ಬರ್ತಾ ಇರುವಂತಹ ರಸ್ತೆಯ ಚಿತ್ರಣ. ಒಂದು ಕಡೆಯಲ್ಲಿ ಧೂಳು, ಅರ್ಧಂಬರ್ಧ ಆಗಿರುವಂತಹ ಕಾಮಗಾರಿ, ಕಿತ್ತು ಬಂದಿರುವಂತಹ ಟಾರು, ಹೈರಾಣಾದಂತಹ ಜನರು. ಬೆಂಗಳೂರಿನಲ್ಲಿ ಈಗಲೂ ಕೂಡ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ನಿತ್ಯ ಪರದಾಟವನ್ನ ನಡೆಸ್ತಾ ಇದ್ದಾರೆ. ರಸ್ತೆ ಗುಂಡಿ ಇಲ್ಲ ಅಂತ ಸರ್ಕಾರ ಎಷ್ಟು ಹೇಳಿದ್ರು ಕೂಡ ರಸ್ತೆ ಗುಂಡಿಗಳು ಅಲ್ಲಲ್ಲಿ ರಾರಾಜಿಸ್ತಾನೆ ಇದೆ. ಉದಾಹರಣೆಗೆ ನಾನೀಗ ನಂದಿನಿ ಲೇಔಟ್ನ ರಾಮಣ್ಣ ಬಡಾವಣೆಯ ಜಾಗದಲ್ಲಿದ್ದೀನಿ. ನೀವು ನೋಡಬಹುದು ಯಾವ ರೀತಿಯಾಗಿ ಇದನ್ನ ರಸ್ತೆ ಗುಂಡಿ ಅಂತಾನೂ ಹೇಳಕ್ಕಾಗಲ್ಲ, ಅಥವಾ ಕಂಪ್ಲೀಟ್ ಆಗಿ ರಸ್ತೆ ಕಿತ್ತು ಬಂದಿರುವಂತದ್ದು. ಹೋಗುವಂತಹ ಪ್ರತಿ ವಾಹನ ಸವಾರರು ಕೂಡ ಹಿಡಿಶಾಪವನ್ನೇ ಹಾಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಹಲವು ವರ್ಷಗಳಿಂದ ಕೂಡ ಇದೇ ರೀತಿಯಾಗಿ ಇಲ್ಲಿ ಸಮಸ್ಯೆ ಇರುವಂತದ್ದು. ಅವರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್ ಹೇಳಿ, ರಸ್ತೆ ಗುಂಡಿ ಯಾವ ರೀತಿ ಇದೆ, ಎಷ್ಟು ಕಷ್ಟ ಆಗುತ್ತೆ ಅಂತ? ಒಂದೊಂದು ಜಾಗದಲ್ಲಿ ಚೆನ್ನಾಗಿದಾವೆ, ಒಂದೊಂದು ಜಾಗದಲ್ಲಿ ಇಲ್ಲಿ ಸ್ವಲ್ಪ ಖರಾಬ್ ಇದೆ. ಈ ಫ್ಯಾಕ್ಟ್ರಿ ಏರಿಯಾ ಮೇಡಮ್, ಮಾಮೂಲು ರೋಡ್ ಎಲ್ಲ ಇದಾಗುತ್ತೆ. ಮಹೇಶ್ ಅವರು ಕೂಡ ಮಾತಾಡ್ತಾ ಇದ್ರು, ಪ್ರತಿದಿನ ಇಲ್ಲಿ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ. ಸರ್ ರಸ್ತೆ ಗುಂಡಿ ಏನ್ ಹೇಳ್ತೀರಾ ಅಂತ? ಅಕ್ಕ, ಇದು ಸರ್ಕಾರ ಬದಲು ಬೇರೆ ಬಿಜೆಪಿ ಕಾಂಗ್ರೆಸ್ ಇರಬಾರ್ದು, ಬೇರೆ ಯಾವ್ದಾರ ಹೊಸದಾಗಿ ಬರಬೇಕು. ಇಲ್ಲ, ಹೊಸ ಪಕ್ಷ ಬರಲೇಬೇಕು. ಇವ್ರು ಏನಂದ್ರೆ ಲಾಸ್ಟ್ ಎಂಡ್ ಅಲ್ಲಿ ಇನ್ನೇನ್ ಮುಗೀತೆ ಅಂದಂಗೆ, ಎಲೆಕ್ಷನ್ ಮುಗೀತೆ ಅಂದಂಗೆ ಅವಾಗ ಬರ್ತಾರೆ ಮೂಸಕಿಲ್ಲಿಗೆ. ಇಷ್ಟು ವರ್ಷ ನಾವು ಬಂದಾಗಿಂದ ನೋಡ್ತಾನೆ ಇದೀವಿ. ಆ ಕೃಷ್ಣಾನಗರ ಇವಾಗ ರೀಸೆಂಟ್ ಆಗಿ ರೆಡಿ ಮಾಡವ್ರೆ. ಇದು ರೋಡ್ ಸ್ವಲ್ಪ ಇಲ್ಲಿ ಹಿಂದೆ ಸುರನ ಹತ್ರ ಸ್ವಲ್ಪ ಹಾಕವ್ರೆ, ಇಲ್ಲಿ ಹಾಕಿಲ್ಲ. ಇದು ಕಾಂಗ್ರೆಸ್ ಬಿಜೆಪಿ ಇದು ಬರೋ ಬದಲು ಬೇರೆ ದಾರ ಬಂದ್ರೆ ನಮ್ಗೆ ಇನ್ನೂ ಒಳ್ಳೇದಾಗುತ್ತೆ. ಕುರ್ಚಿ ಅದು ತೆಗೆಯೋ ಕುರ್ಚಿ ಹಿಡಿಯುವ ಎತ್ಬಿಟ್ಟು ಇಲ್ಲಿ ರೋಡಲ್ಲಿ ಇಕ್ಬೇಕು. ಒಂದ್ 2 ದಿವಸ ಬಂದು ಓಡಾಡ್ಬೇಕಿಲ್ಲ. ಇದು ಸಿಎಂ ಅವ್ರು ಬಂದಿದ ತಕ್ಷಣ ಇಡೀ ರೋಡೇ ಖಾಲಿ ಮಾಡಿಸ್ಬಿಡ್ತಾರೆ, ಏನೋ ದೊಡ್ಡ ಇವ್ರು ಬಂದಂಗೆ. ಅದು ಬದಲು ಜನಗ್ ಮೊದ್ಲು ಇದು ಸರಿ ಮಾಡಿ ತಾನಾಗೆ ಎಲ್ಲ ಬರ್ತಾರೆ, ಓಟೆಲ್ಲ ಹಾಕ್ತಾರೆ. ಮೊದ್ಲು ಜನಗಳಿಗೆ ಏನ್ ಮಾಡಕ್ಕಾಗಲ್ಲ, ಯಾರು ಕೊಡ್ತಾರೋ ಅವ್ರಿಗೆ ಹಾಕ್ತಾರೆ. ಅದ್ರ ಬದಲು ಸ್ವಲ್ಪ ಯೋಚನೆ ಮಾಡಿ ಹಾಕ್ಬೇಕು. ನಮ್ಮ ಹೆಸರು ದರ್ಶನ್ ಅಂತ, ಆಟೋ ಡ್ರೈವರ್ ಅಕ್ಕ. ಆಲ್ಮೋಸ್ಟ್ ಕೃಷ್ಣಾನಗರ ಹತ್ರ ಸ್ವಲ್ಪ ಅದೇ ಆಗಿದ್ದು, ಏನೋ ರೆಡಿ ಮಾಡಿದ್ರು. ಈ ರೋಡ್ ನೋಡ್ತಾ ಇದ್ದೀರಾ, ಇದು ಇನ್ನ ಹಿಂಗೆ ಇದೆ. ಫಸ್ಟ್ ಇನ್ನೊಂದು ನ್ಯೂಸ್ ಬಂದಿತ್ತು ಯಾವ್ದು, ಬಟ್ ಅದು ತೋರ್ಸೋರು. ಇಲ್ಲಿ ನೋಡಿದ್ರೆ ಪರಿಸ್ಥಿತಿ. ಆಟೋ ಡ್ರೈವರ್ಸ್ ನ ಯಾಕೆ ಮಾತಾಡಿಸ್ತಾ ಇದ್ದೀನಿ ಅಂದ್ರೆ, ಪ್ರತಿನಿತ್ಯ ಅವರೇ ಓಡಾಡುವಂತವ್ರು, ಅವರಿಗೆ ಇಲ್ಲಿರುವಂತಹ ಕಷ್ಟ ಗೊತ್ತಿರುತ್ತೆ. ಸರ್ ಹೇಳಿ, ರಸ್ತೆ ಗುಂಡಿ ಸರ್ಕಾರ ಎಲ್ಲೋ ಬಿಸಿ ಆಗಿದೆ, ನಾನ್ ಸಿಎಂ ಆಗ್ಬೇಕು, ಸೀಟ್ಗೋಸ್ಕರ ಕಿತ್ತಾಡ್ದವ್ರು ಅಷ್ಟೇ. ಇಲ್ಲಿ ಕೆಲ್ಸಗಳೇ ಆಯ್ತಾ ಇಲ್ಲ. ಒಂದ್ ನಮ್ ಗಾಡಿ ರಿಪೇರಿ ಬಂದ್ರೆ 15-20 ಸಾವಿರ ಖರ್ಚಾಗತ್ತೆ. ಯಾರು ಕೊಡೋರು ಹೇಳಿ? ಬಿಸ್ನೆಸ್ ಬೇರೆ ಇಲ್ಲ, ಟೂ ವೀಲರ್ಗಳೆಲ್ಲ ಬಿಟ್ಬಿಟ್ಟಿದ್ದಾರೆ. ನಾವ್ ಹಿಂಗ್ ಸಾಯ್ಬೇಕಲ್ಲ ಅಷ್ಟೇ. ಸೊ ಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ಸರ್ಕಾರ ಎಲ್ಲೋ ಒಂದ್ ಕಡೆ ಕುರ್ಚಿ ಕಿತ್ತಾಟದಲ್ಲಿ ಬಿಸಿಯಾಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಮೇಲಿಂದ ಮೇಲೆ ಮಾಡ್ತಾ ಇದೆ. ಆದ್ರೆ ಕಳೆದ ಹಲವು ವರ್ಷಗಳಿಂದ ರಸ್ತೆಯ ಪರಿಸ್ಥಿತಿ ಹೀಗೆ ಇರುವಂತದ್ದು. ರಸ್ತೆಯ ಸ್ಥಿತಿಯನ್ನ ನೀವು ನೋಡಬಹುದು. ರಸ್ತೆ ಗುಂಡಿ, ರಸ್ತೆ ಸರಿ ಇಲ್ಲದ ಪರಿಣಾಮವಾಗಿ ಕಂಪ್ಲೀಟ್ ಆಗಿ ಕಿತ್ತು ಬಂದಂತಹ ಹಿನ್ನೆಲೆಯಲ್ಲಿ ಧೂಳಿನ ಸಮಸ್ಯೆ ಕೂಡ ಜಾಸ್ತಿ ಆಗಿದೆ. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ವಿಚಾರದಲ್ಲಿ ಸರ್ಕಾರ ಈಗಲೂ ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ಳದೇ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳ ನಡುವೆ ಕುರ್ಚಿ ಕದನ ನಡೀತಾ ಇದ್ರೆ ಇತ್ತ ಜನ ರಸ್ತೆ ಗುಂಡಿಗೆ ಬಿದ್ದು ಪ್ರತಿದಿನವೂ ಕೂಡ ಸಾವು ನೋವು ನಾವು ನೋಡ್ತಾನೆ ಇದ್ದೇವೆ. ಜನರು ರಸ್ತೆ ಗುಂಡಿಯಿಂದಾಗಿ ಎದುರಿಸುತ್ತಿರುವಂತಹ ಪರಿಪಾಟಲು ಹೇಳಲಿಕ್ಕೆ ಅಸಾಧ್ಯ. ಮುಖ್ಯಮಂತ್ರಿಗಳು ಗಡುವು ಕೊಟ್ಟರು, ಡಿಸಿಎಂ ಗಡುವು ಕೊಟ್ಟರು, ಏನೂ ಪ್ರಯೋಜನ ಇಲ್ಲ. ಡಿಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಈಗ ಕುರ್ಚಿ ಕಾದಾಟ ಮಾಡ್ತಾ ಇದ್ದಾರೆ. ಗ್ರೇಟರ್ ಗುಂಡಿಯೂರಾಯ್ತ
ಬೆಂಗಳೂರಿನ ರಸ್ತೆಗಳು ಗುಂಡಿಮಯವಾಗಿದೆ. ಸವಾರರು ತಾವು ರಸ್ತೆಯಲ್ಲಿ ಓಡಾಡೋದಕ್ಕೆ ಹರಸಾಹಸ ಪಡ್ತಾರೆ. ರಿಪಬ್ಲಿಕ್ ಕನ್ನಡದಿಂದ ಗುಂಡಿ ಮುಚ್ಚಿ ಮೆಗಾ ಅಭಿಯಾನ ನಿರಂತರವಾಗಿ ನಾವು ಸುದ್ದಿಯನ್ನು ಮಾಡ್ತಾನೆ ಇದ್ದೀವಿ. ಆದ್ರೆ ಈ ಅಧಿಕಾರಿಗಳು, ಈ ಸರ್ಕಾರ ಮಾತ್ರ ಮಾತಿಗೆ ಮಾತ್ರ ನಾವು ಮುಚ್ಚುತ್ತೀವಿ ಅಂತ ಹೇಳ್ತಾರೆ. ಕೆಲ ಕಡೆಗಳಲ್ಲಿ ನಾಮಕಾವಸ್ಥೆಗೆ ಟಾರ್ ಹಾಕಿದ್ದಾರೆ, ಅದೆಲ್ಲ ಕಿತ್ತು ಬರ್ತಾ ಇದೆ. ಇದು ನಂದಿನಿ ಲೇಔಟ್, ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲಿ ಕಂಡು ಬರ್ತಾ ಇರುವಂತ ರಸ್ತೆಯ ಚಿತ್ರಣ. ಒಂದು ಕಡೆಯಲ್ಲಿ ಧೂಳು, ಅರ್ಧಂಬರ್ಧ ಆಗಿರುವಂತ ಕಾಮಗಾರಿ, ಕಿತ್ತು ಬಂದಿರುವಂತ ಟಾರು, ಹೈರಾಣಾದಂತಹ ಜನರು. ಬೆಂಗಳೂರಿನಲ್ಲಿ ಈಗಲೂ ಕೂಡ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ನಿತ್ಯ ಪರದಾಟವನ್ನ ನಡೆಸ್ತಾ ಇದ್ದಾರೆ. ರಸ್ತೆ ಗುಂಡಿ ಇಲ್ಲ ಅಂತ ಸರ್ಕಾರ ಎಷ್ಟು ಹೇಳಿದ್ರು ಕೂಡ ರಸ್ತೆ ಗುಂಡಿಗಳು ಅಲ್ಲಲ್ಲಿ ರಾರಾಜಿಸ್ತಾನೆ ಇದೆ. ಉದಾಹರಣೆಗೆ ನಾನೀಗ ನಂದಿನಿ ಲೇಔಟ್ನ ರಾಮಣ್ಣ ಬಡಾವಣೆಯ ಜಾಗದಲ್ಲಿದ್ದೀನಿ. ನೀವು ನೋಡಬಹುದು ಯಾವ ರೀತಿಯಾಗಿ ಇದನ್ನ ರಸ್ತೆ ಗುಂಡಿ ಅಂತಾನೂ ಹೇಳಕ್ಕಾಗಲ್ಲ, ಅಥವಾ ಕಂಪ್ಲೀಟ್ ಆಗಿ ರಸ್ತೆ ಕಿತ್ತು ಬಂದಿರುವಂತದ್ದು. ಹೋಗುವಂತಹ ಪ್ರತಿ ವಾಹನ ಸವಾರರು ಕೂಡ ಹಿಡಿಶಾಪವನ್ನೇ ಹಾಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ ಹಲವು ವರ್ಷಗಳಿಂದ ಕೂಡ ಇದೇ ರೀತಿಯಾಗಿ ಇಲ್ಲಿ ಸಮಸ್ಯೆ ಇರುವಂತದ್ದು. ಅವರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್ ಹೇಳಿ, ರಸ್ತೆ ಗುಂಡಿ ಯಾವ ರೀತಿ ಇದೆ, ಎಷ್ಟು ಕಷ್ಟ ಆಗುತ್ತೆ ಅಂತ? ಒಂದೊಂದು ಜಾಗದಲ್ಲಿ ಚೆನ್ನಾಗಿದ್ದಾವೆ, ಒಂದೊಂದು ಜಾಗದಲ್ಲಿ ಇಲ್ಲಿ ಸ್ವಲ್ಪ ಖರಾಬ್ ಇದೆ. ಈ ಫ್ಯಾಕ್ಟ್ರಿ ಏರಿಯಾ ಮೇಡಮ್, ಮಾಮೂಲು ರೋಡ್ ಎಲ್ಲ ಇದಾಗುತ್ತೆ. ಮಹೇಶ್ ಅವರು ಕೂಡ ಮಾತಾಡ್ತಾ ಇದ್ರು, ಪ್ರತಿದಿನ ಇಲ್ಲಿ ಹೋಗ್ಬೇಕಂದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ. ಸರ್ ರಸ್ತೆ ಗುಂಡಿ ಏನ್ ಹೇಳ್ತೀರಾ ಅಂತ? ಅಕ್ಕ, ಇದು ಸರ್ಕಾರ ಬದಲು ಬೇರೆ ಬಿಜೆಪಿ ಕಾಂಗ್ರೆಸ್ ಇರಬಾರ್ದು, ಬೇರೆ ಯಾವ್ದಾರ ಹೊಸದಾಗಿ ಬರಬೇಕು. ಇಲ್ಲ, ಹೊಸ ಪಕ್ಷ ಬರಲೇಬೇಕು. ಇವ್ರು ಏನಂದ್ರೆ ಲಾಸ್ಟ್ ಎಂಡ್ ಅಲ್ಲಿ ಇನ್ನೇನ್ ಮುಗೀತೆ ಅಂದಂಗೆ, ಎಲೆಕ್ಷನ್ ಮುಗೀತೆ ಅಂದಂಗೆ ಅವಾಗ ಬರ್ತಾರೆ ಮೂಸಕಿಲ್ಲಿಗೆ. ಇಷ್ಟು ವರ್ಷ ನಾವು ಬಂದಾಗಿಂದ ನೋಡ್ತಾನೆ ಇದೀವಿ. ಆ ಕೃಷ್ಣಾನಗರ ಇವಾಗ ರೀಸೆಂಟ್ ಆಗಿ ರೆಡಿ ಮಾಡವ್ರೆ. ಇದು ರೋಡ್ ಸ್ವಲ್ಪ ಇಲ್ಲಿ ಹಿಂದೆ ಸುರನ ಹತ್ರ ಸ್ವಲ್ಪ ಹಾಕವ್ರೆ, ಇಲ್ಲಿ ಹಾಕಿಲ್ಲ. ಇದು ಕಾಂಗ್ರೆಸ್ ಬಿಜೆಪಿ ಇದು ಬರೋ ಬದಲು ಬೇರೆ ದಾರ ಬಂದ್ರೆ ನಮ್ಗೆ ಇನ್ನೂ ಒಳ್ಳೇದಾಗುತ್ತೆ. ಕುರ್ಚಿ ಅದು ತೆಗೆಯೋ ಕುರ್ಚಿ ಹಿಡಿಯುವ ಎತ್ಬಿಟ್ಟು ಇಲ್ಲಿ ರೋಡಲ್ಲಿ ಇಕ್ಬೇಕು. ಒಂದ್ 2 ದಿವಸ ಬಂದು ಓಡಾಡ್ಬೇಕಿಲ್ಲ. ಇದು ಸಿಎಂ ಅವ್ರು ಬಂದಿದ ತಕ್ಷಣ ಇಡೀ ರೋಡೇ ಖಾಲಿ ಮಾಡಿಸ್ಬಿಡ್ತಾರೆ, ಏನೋ ದೊಡ್ಡ ಇವ್ರು ಬಂದಂಗೆ. ಅದ್ರ ಬದಲು ಜನಗ್ ಮೊದ್ಲು ಇದು ಸರಿ ಮಾಡಿ ತಾನಾಗೆ ಎಲ್ಲ ಬರ್ತಾರೆ, ಓಟೆಲ್ಲ ಹಾಕ್ತಾರೆ. ಮೊದ್ಲು ಜನಗಳು ಏನ್ ಮಾಡಕ್ಕಾಗಲ್ಲ, ಯಾರು ಕೊಡ್ತಾರ ಅವ್ರಿಗೆ ಹಾಕ್ತಾರೆ. ಅದ್ರ ಬದಲು ಸ್ವಲ್ಪ ಯೋಚನೆ ಮಾಡಿ ಹಾಕ್ಬೇಕು. ನಮ್ಮ ಹೆಸರು ದರ್ಶನ್ ಅಂತ, ಆಟೋ ಡ್ರೈವರ್ ಅಕ್ಕ. ಆಲ್ಮೋಸ್ಟ್ ಕೃಷ್ಣಾನಗರ ಹತ್ರ ಸ್ವಲ್ಪ ಅದೇ ಆಗಿದ್ದು, ಏನೋ ರೆಡಿ ಮಾಡಿದ್ರು. ಈ ರೋಡ್ ನೋಡ್ತಾ ಇದ್ದೀರಾ, ಇದು ಇನ್ನ ಹಿಂಗೆ ಇದೆ. ಫಸ್ಟ್ ಇನ್ನೊಂದು ನ್ಯೂಸ್ ಬಂದಿತ್ತು ಯಾವ್ದು, ಬಟ್ ಅದು ತೋರ್ಸೋರು. ಇಲ್ಲಿ ನೋಡಿದ್ರೆ ಪರಿಸ್ಥಿತಿ. ಆಟೋ ಡ್ರೈವರ್ಸ್ ನ ಯಾಕೆ ಮಾತಾಡಿಸ್ತಾ ಇದ್ದೀನಿ ಅಂದ್ರೆ, ಪ್ರತಿನಿತ್ಯ ಅವರೇ ಓಡಾಡುವಂತವ್ರು, ಅವರಿಗೆ ಇಲ್ಲಿರುವಂತಹ ಕಷ್ಟ ಗೊತ್ತಿರುತ್ತೆ. ಸರ್ ಹೇಳಿ, ರಸ್ತೆ ಗುಂಡಿ ಸರ್ಕಾರ ಎಲ್ಲೋ ಬ್ಯುಸಿ ಆಗಿದೆ, ನಾನ್ ಸಿಎಂ ಆಗ್ಬೇಕು, ಸೀಟ್ಗೋಸ್ಕರ ಕಿತ್ತಾಡ್ದವ್ರು ಅಷ್ಟೇ. ಇಲ್ಲಿ ಕೆಲ್ಸಗಳೇ ಆಯ್ತಾ ಇಲ್ಲ. ನಮ್ ಗಾಡಿ ರಿಪೇರಿ ಬಂದ್ರೆ 15-20 ಸಾವಿರ ಖರ್ಚಾಗತ್ತೆ. ಯಾರು ಕೊಡೋರು ಹೇಳಿ? ಬಿಸ್ನೆಸ್ ಬೇರೆ ಇಲ್ಲ. ಟೂ ವೀಲರ್ಗಳೆಲ್ಲ ಬಿಟ್ಬಿಟ್ಟಿದ್ದಾರೆ. ನಾವ್ ಹಿಂಗ್ ಸಾಯ್ಬೇಕಲ್ಲ ಅಷ್ಟೇ. ಸೊ ಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ಸರ್ಕಾರ ಎಲ್ಲೋ ಒಂದ್ ಕಡೆ ಕುರ್ಚಿ ಕಿತ್ತಾಟದಲ್ಲಿ ಬಿಸಿ ಆಗಿದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಮೇಲಿಂದ ಮೇಲೆ ಮಾಡ್ತಾ ಇದೆ. ಆದ್ರೆ ಕಳೆದ ಹಲವು ವರ್ಷಗಳಿಂದ ರಸ್ತೆಯ ಪರಿಸ್ಥಿತಿ ಹೀಗೆ ಇರುವಂತದ್ದು. ರಸ್ತೆಯ ಸ್ಥಿತಿಯನ್ನ ನೀವು ನೋಡಬಹುದು. ರಸ್ತೆ ಗುಂಡಿ, ರಸ್ತೆ ಸರಿ ಇಲ್ಲದ ಪರಿಣಾಮವಾಗಿ ಕಂಪ್ಲೀಟ್ ಆಗಿ ಕಿತ್ತು ಬಂದಂತಹ ಹಿನ್ನೆಲೆಯಲ್ಲಿ ಧೂಳಿನ ಸಮಸ್ಯೆ ಕೂಡ ಜಾಸ್ತಿ ಆಗಿದೆ. ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ವಿಚಾರದಲ್ಲಿ ಸರ್ಕಾರ ಈಗಲೂ ಕೂಡ ಯಾವುದೇ ಕ್ರಮವನ್ನ ಕೈಗೊಳ್ಳದೇ ಇರುವಂತದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.